ನೆಹರು ಏನು ಮಾಡಿದರು ಅಂತ ಕೇಳುವಂಥ ಅಂತನ ಅದೊಂಥರ ಅತ್ಯಂತ ಪರಮಾವಧಿಯಾದ ಮೂರ್ಖತನವನ್ನು ನಾವೆಲ್ಲ ಪ್ರಶ್ನಿಸ್ತಿರ್ತೀವಿ. ಅಂಥ ಜನರ ಸೇವೆ, ಅಂಥ ಜನರ ಒಂದು ತೊಡಗಿಕೊಳ್ಳಿಕೆ ಈ ಜಗತ್ತಲ್ಲಿ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರುವಂಥ ಇವತ್ತಿಗೆ ಅಧ್ಯಕ್ಷರಾದಂಥ ಜಯಲಕ್ಷ್ಮಿಯವರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಪ್ರಶಸ್ತಿಯನ್ನು ಪಡೆದಂಥ ತಾರಣಿ ಶಿವದಾಯಿನಿಯವರೇ ಹಾಗೂ ಮನೋಹರ್ ಪೈ ಅವರೇ, ಮೇಡಮ್ ತೀರ್ಪುಗಾರರಾದಂಥ ಸರ್ವಮಂಗಳ ಮೋಹನ್ ಅವರೇ, ಶ್ರೀಮತಿ ಗೀತಾ ಕುಂದಾಪುರ ಅವರೇ, ಇಷ್ಟವರೆಗೂ ಸಂವಾದದಲ್ಲಿ ಭಾಗವಹಿಸಿದಂಥ 3 ಯುವ ಲೇಖಕರೇ. ನಾನು ಯುವ ಲೇಖಕರೇ ಅಂತಲೇ ಕರಿತೀನಿ. ಯಾಕೆ ಅಂದರೆ ನಮಗೆ ಪಾಠ ಮಾಡೋವಾಗ ನಮ್ಮ ಮೇಷ್ಟ್ರುಗಳು ಹೇಳ್ತಾಯಿದ್ರು, ಅವರು 50 ದಾಟಿದ ಮೇಲೂ ನಾವು ಯುವಕರ್ರಿ ಅಂತ ಹೇಳ್ತಾಯಿದ್ರು. ಅವರು 40 ದಾಟಿಲ್ಲ, ಅದರಿಂದ ಅವರು ನಮಗೆ ಯುವ ಲೇಖಕರೇ. ಆ ಕಾರಣಕ್ಕೆ ನಮಗಿಂತ ಚಿಕ್ಕ ತಲೆಮಾರಾಗಿರೋದ್ರಿಂದ ಅವರು ಯುವ ಲೇಖಕರು ನಮಗೆ. ಸೊ ಅವರಾದಂಥ ರಾಜ್ಕುಮಾರ್ ಮಡಿವಾಳರವರೇ, ರಾಜೇಂದ್ರ ಪ್ರಸಾದ್ ಅವರೇ, ಪ್ರವರ ಕೊಟ್ಟೂರವರೇ ಮತ್ತು ಇಲ್ಲಿರುವಂಥ ನಮ್ಮೆಲ್ಲ ಪ್ರೀತಿಯ ಅಕ್ಕ ತಂಗಿಯರೇ ಮತ್ತು ಅಣ್ಣ ತಮ್ಮಂದಿರೇ, ಜಯಲಕ್ಷ್ಮಿಯವರು ನನ್ನನ್ನು ಕರೆದುಬಿಟ್ಟಿದ್ದಾರೆ ಪ್ರಶಸ್ತಿ ಪ್ರದಾನ ಮಾಡಲಿಕ್ಕೆ. ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ, ಇವತ್ತು ನಡೆದ ಅಂದರೆ ಇವತ್ತು ಬೆಳಿಗ್ಗೆ ನಡೆದ ಚರ್ಚೆ ಅನೇಕ ವಿಷಯಗಳನ್ನು ನಮ್ಮನ್ನು ಚಿಂತಿಸುವಂತೆ ಮಾಡಿದೆ. ಪ್ರಶಸ್ತಿಗಳ ಬಗ್ಗೆ, ಬರಹಗಳ ಬಗ್ಗೆ ಮತ್ತು ಪ್ರಕಟಣೆಯ ಬಗ್ಗೆ ಅವನ್ನೆಲ್ಲ ತುಂಬ ಚಿಂತಿಸಬೇಕಾಗಿತ್ತು. ನನ್ನ ಒಂದು ಅನುಭವ, ನಾನು ಮೊದಲ ನನ್ನ ಸಂಶೋಧನಾ ಕೃತಿಯನ್ನು ನಾನೇ ಪ್ರಕಟಿಸಿದ್ದು. ಆದರೆ ನಾನು ಖರ್ಚು ಮಾಡಿದ್ದು 50,000, ನನಗೆ ಬಂದಿದ್ದು 1,25,000. ನಾನು ಅವಾಗ ಅಂದ್ಕೊಂಡೆ, ಈ ಕೆಲಸನೇ ಮಾಡ್ಬೋದಲ್ಲ ವಿಶ್ವವಿದ್ಯಾಲಯದಲ್ಲಿ ಕೆಲಸ ಸಿಗದೇ ಇದ್ದರೆ ಅಂತ. ಆದರೆ ಅದನ್ನು ಮಾಡಿಲ್ಲ. ಅದೊಂದೇ ನಾನು ಕೊನೆ ಪ್ರಕಟಿಸಿದ್ದು ಮತ್ತು ಪ್ರಕಟಿಸಿಲ್ಲ. ಆಮೇಲೆ ನಾನು ಕೇಳಿದವರೆಲ್ಲ ನನ್ನ ಕೃತಿನ ಬೇರೆ ಬೇರೆ ಪ್ರಕಾಶಕರು ಪ್ರಕಟಿಸಿರೋದ್ರಿಂದ ನಾನು ಮತ್ತೆ ಪ್ರಯತ್ನವನ್ನು ಮಾಡಿಲ್ಲ ಅನಿಸುತ್ತೆ. ಆದರೆ ಇವತ್ತು ನಾನು ಬಹಳಷ್ಟು ಜನರಿಂದ ಕೇಳ್ತಾ ಇದ್ದೀನಿ, ಒಂದು ಕೃತಿ ಪ್ರಕಟಣೆ ಮಾಡೋಕ್ಕೆ ಲೇಖಕರೇ ದುಡ್ಡು ಕೊಡಬೇಕು. ಲೇಖಕರೇ ಕೊಟ್ಟಾದಮೇಲೆ ಅವರು ಮಾರಾಟ ಮಾಡಿದ ಮೇಲೆ ಕೊಡಬಹುದು ಅಥವಾ ಕೊಡದೇ ಇರಬಹುದು, ಅಥವಾ 1,000 ಪ್ರತಿ ಹಾಕಿದರೆ 500 ಪ್ರತಿ ನಿಮಗೆ ಕೊಟ್ಟು ಬಿಡಬಹುದು. ಇದು ತುಂಬ ಜನ ಪ್ರಕಾಶಕರು ಪಾಪ ಅವ್ರು ಹೇಳಿದ್ದೇ ಬಿಟ್ಟಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ ಈ ಮಾತನ್ನು. ಯಾಕೆ ಈ ಥರ ಸ್ಥಿತಿ ನಮಗೆ ಬಂದಿದೆ ಅಂತಂದರೆ, ಒಂದು ಕಡೆ ವೀರಕಪುತ್ರ ಮಾತಾಡ್ತಿದ್ರು, ನಮ್ಮಲ್ಲಿ ರೀಡರ್ಸ್ ಕಡಿಮೆ ಇಲ್ಲ ಅಂತ. ತುಂಬ ಪುಸ್ತಕಗಳು ಅವರು ಬೀದರಲ್ಲಿ ಖರ್ಚಾದಾಗ ಅವರು ಹೇಳಿದರು ಎಷ್ಟು ಪುಸ್ತಕ ಖರ್ಚಾಯಿತು ಅಂತ. ಇನ್ನೊಂದು ಸರಿ ನಾನು ಸ್ವಪ್ನ ಬುಕ್ ಹೌಸ್ಗೆ ಹೋದೆ. ಅವ್ರು ಹೇಳಿದ್ದು ಭಾಳ ಸತ್ಯ. ತುಂಬ ದೊಡ್ಡ ಪಬ್ಲಿಷರ್, ಮಾರಾಟಗಾರರು ಅವ್ರ ಪುಸ್ತಕ ಈಸ್ಕೊತಾರೆ, ಅವರೊಂದು ಚೀಟಿ ಕೊಡ್ತಾರೆ ನಮಗೆ. ಆ ಚೀಟಿ ಇದ್ದರೆ ವಾಪಸ್ ದುಡ್ಡು ಕೊಡ್ತಾರೆ. ಆ ಚೀಟಿ ನಮ್ಮಂಥವ್ರು ಏನಾದರೂ ಕಳ್ಕೊಂಡ್ರೆ ಮತ್ತವ್ರು ನಮಗೆ ದುಡ್ಡು ಕೊಡಲ್ಲ. ನೀವು ಮಾರಾಟ ಮಾಡಿರೋದು ದಾಖಲಿರುತ್ತಲ್ರಿ, ಅದು ನಮಗೆ ಗೊತ್ತಿಲ್ಲ ಮೇಡಮ್, ನೀವು ನಮಗೆ ಆ ಚೀಟಿ ಕೊಡಿ, ದುಡ್ಡು ಇಸ್ಕೊಳ್ಳಿ. ನಂದು ಒಂದು ಪುಸ್ತಕನೂ ಅವ್ರ ಹತ್ರ ಒಂದು ಪ್ರತಿನೂ ಇಲ್ಲ. 100 ಪ್ರತಿ ಕೊಟ್ಟಿದ್ದೆ, 100 ಖರ್ಚಾಗಿದೆ. ಆದರೆ ಅವರು ನಮಗೆ ದುಡ್ಡು ಕೊಡಲ್ಲ. ಆ ಚೀಟಿ ನಮ್ಮ ಹತ್ರ ಇಲ್ಲ. ನಮ್ಮಂಥ ಇದು ಅರಾಜಕರು, ನಾವು ಒಂದು ವಸ್ತುನೂ ಸರಿಗೆ ಇಟ್ಕೊಳ್ದೇ ಇರೋರು. ನಂಗೆ ಗಂಡ ಇರೋದ್ರಿಂದ ಅವರು ಸಂಗಾತಿ ಅವರೇನೋ ಸ್ವಲ್ಪ ಇಡ್ತಾರೆ. ನಾನಂತೂ ಎಲ್ಲವನ್ನೂ ಎಲ್ಲೆಲ್ಲೋ ಬಿಸಾಕುವಂಥ ಅರಾಜಕಳು ನಾನು. ಇಂಥ ಬುಕ್ ಸೇಲರ್ಸು ಇದ್ದಾರೆ. ಹಾಗಾಗಿ ಇಂಥ ಸಂಕಷ್ಟದಲ್ಲಿ ಬರೆಯುವವರ ಸಂಕಟ ಇನ್ನೊಂದು. ನಾವು ನಮ್ಮ ಸಂಕಟಕ್ಕೆ ಬರಿತೀವಿ ಅಂತ ನಾನು ಅಂದ್ಕೊಂಡಿರೋದು, ನಮ್ಮ ಸಂಕಟಕ್ಕೆ ಒಂದು ಅಭಿವ್ಯಕ್ತಿಯಾಗೇ ಬರಿತೀರಿ. ಅದು ಒಂದು ಸಾರಿ ಲೋಕಾನುಭವ ಆಗುತ್ತೆ. ಕೃತಿಗಳು ನಮ್ಮ ಸಂಕಟ ಅನೇಕರ ಸಂಕಟವೂ ಆಗಿರೋದ್ರಿಂದ ಅದು ರೀಡರ್ಸ್ಗೆ ಆ ಪುಸ್ತಕದ ಜೊತೆ ತನ್ನನ್ನು ತಾನು ಓದ್ತಾರೆ. ಆ ಥರ ಓದ್ತಾರೆ ತುಂಬ ಜನ. ನನ್ನ ಕೆಲವರು ಮೊನ್ನೆ ಭರತಕಲ್ಪ ಇಟ್ಕೊಂಡು ಓದ್ತಾ 2-3 ನನಗೆ ಫೋನ್ ಮಾಡಿದರು, ಮೇಡಮ್ ನನಗಿದು ಥೆರಪಿ ಅಂತ. ಏನ್ರಿ ಇದು,
ಈ ಪುಸ್ತಕ ನಿಮಗೆ ಥೆರಪಿ. ನನಗಿನ್ನೂ ಅರ್ಥ ಆಗಿಲ್ಲ ಪುಸ್ತಕ ಒಂದು ಥೆರಪಿ ಆಗುತ್ತಾ ಅಂತ. ಇಲ್ಲ, ನಾನು ತುಂಬ ದುಃಖದಲ್ಲಿದ್ದೆ. ಆ ದುಃಖವನ್ನು ಅದು ನನಗೆ ತುಂಬ ಬಿಡುಗಡೆ ಮಾಡ್ತು. ಆ ದುಃಖದಿಂದ ನನ್ನ ಬಿಡುಗಡೆ ಆಗಿ ನಾನು ಸಾಮಾನ್ಯವಾಗಿ ನನ್ನ ಕೆಲಸಕ್ಕೆ ಮತ್ತೆ ಒಳ್ಳುವಂಗೆ ಮಾಡ್ತು. ನಾನು ಡಿಪ್ರೆಷನ್ನಲ್ಲಿದ್ದೆ ಆ ಪುಸ್ತಕ ಓದೆ. ಅಂದರೆ ನಾವು ಪುಸ್ತಕವನ್ನು ಏನೇದಕ್ಕಾಗಿ ಓದ್ತಿರ್ತೀವಿ ಅನ್ನೋದಕ್ಕೆ ಇದು ಒಂದು ಕಾರಣ. ಅಂದರೆ ಎಷ್ಟೋ ಜನ ನನಗೆ ಹೇಳಿದ್ದಾರೆ, ಡಿಪ್ರೆಷನ್ಗೆ ಹೋಗ್ತಾ ಇದೆ, ಈ ಪುಸ್ತಕ ಓದಿ ನಾನು ಡಿಪ್ರೆಷನ್ನಿಂದ ಬಿಡುಗಡೆಗೊಂಡೆ ಅಂತ. ಪುಸ್ತಕ ಒಂದು ಥೆರಪಿಯಾಗಿ ಮಾಡುತ್ತೆ. ಯಾಕೆ ಅಂದರೆ ಪುಸ್ತಕ ಓದು ಕನ್ಸ್ಯೂಮ್ಸ್ ದ ಎನರ್ಜಿ. ಎನರ್ಜಿಯನ್ನು ನಮ್ಮಲ್ಲಿ ಸಂಚಯನಗೊಳಿಸುತ್ತೆ. ನೀವು ಟಿ ವಿ ನೋಡಿದರೆ, ಸಿನಿಮಾ ನೋಡಿದರೆ ಎನರ್ಜಿಯನ್ನು ಅದು ಬಿಡುಗಡೆ ಮಾಡುತ್ತೆ ನಮ್ಮಿಂದ. ನೋಡಿ, ಒಂದು ದೃಶ್ಯಕಾವ್ಯಕ್ಕೂ ಒಂದು ಅಕ್ಷರ ಜ್ಞಾನಕ್ಕೂ ಇರೋ ಈ ವ್ಯತ್ಯಾಸವನ್ನು ನಾವು ಕಂಡುಕೊಳ್ಳದೆ ಹೋದರೆ ಆಗ ನಮ್ಮ ಮೇಲೆ ನಾವೇ ಅದಕ್ಕೆ ತಪ್ಪು, ನಾವು ಮಾಡೋ ತಪ್ಪದು. ಯಾರೋ ಪುಸ್ತಕ ಬರೆದವರು ಓದಲಿಲ್ಲ ಅನ್ನೋದಕ್ಕೆ ತಪ್ಪಲ್ಲ. ನಮಗೆ ದೇಹದಲ್ಲಿ ಎನರ್ಜಿ, ನಮ್ಮ ಶಕ್ತಿ ಸಂಚಯನ ಆಗಬೇಕಂದ್ರೆ ನಾವು ಪುಸ್ತಕ ಓದಬೇಕು. ನಿದ್ದೆ ಚೆನ್ನಾಗಿ ಬರಬೇಕಂದ್ರೆ ಒಂದು ಒಳ್ಳೆ ಪುಸ್ತಕ ಓದಬೇಕು. ಸಿನಿಮಾ ನೋಡಿದ ಮೇಲೆ ನಿಮ್ಗೆ 1 ಗಂಟೆ ಬೇಕು ಮತ್ತೆ ನಿದ್ದೆ ಬರಬೇಕಾದ್ರೆ. ಈ ವ್ಯತ್ಯಾಸವನ್ನು ನಾವೇ ಕಂಡುಕೊಳ್ಬೇಕಾಗಿರೋದು, ಬೇರೆಯವರಲ್ಲ. ಇದು ಒಂದು ವೈಯಕ್ತಿಕ ನಮ್ಮ ದೇಹದ ಮೇಲೆ ನಡೆಯುವ ಸವಾರಿಯನ್ನು ನಾವು ಬೇಗ ನೋಡ್ತೀವಿ, ಹೆಚ್ಚು ಟೈಮನ್ನ ವ್ಯಯ ಮಾಡ್ತೀವಿ. ಆದರೆ ನಮಗೊಂದು ಶಾಂತಿಯನ್ನು ಕೊಡುವ, ನಮಗೆ ಒಂದು ಶಕ್ತಿಯ ಸಂಚಯನ ಮಾಡುವ ಮತ್ತು ನಮಗೆ ಒಂದು ರೆಫ್ರೆಶ್ ಮಾಡುವಂಥ ಓದನ್ನು ನಾವು ಬಿಟ್ಟಿದ್ದೀವಿ. ಇದು ನಮ್ಮ ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕಾಗಿರೋದು. ಓದುವಾಗ ನಾವು ಒತ್ತಡ ಹಾಕಿರ್ತೀವಿ. ಓದಿದ್ದಾದಮೇಲೆ ಅವ್ರು ವೃತ್ತಿಗೆ ಸೇರಿದ ಮೇಲೂ ಕೂಡ ಅವರು ಪುಸ್ತಕಗಳನ್ನು ಓದುವಂತೆ ಮಾಡುವುದು ಬಹಳ ಮುಖ್ಯ. ನಮ್ಮಲ್ಲಿ ಒಬ್ಬರು ಗ್ಲಾಡಿಸ್ ಕೀರ್ತಿಕುಮಾರ್ ಅಂತ ಮೈಸೂರಲ್ಲೊಬ್ಬರು ಗೈನಕಾಲಜಿಸ್ಟ್ ಇದ್ದರು. ಗೈನಕಾಲಜಿಸ್ಟ್ಗಳ ಸಮಸ್ಯೆನ ನಾವು ಯಾರೂ ಯೋಚನೆ ಮಾಡಲ್ಲ. ಅವರು ತುಂಬ ಕಷ್ಟದಲ್ಲಿರ್ತಾರೆ. ಒಂದು ಹೆರಿಗೆ ಮಾಡಿಸಿದರೆ ಅದರಿಂದ ಬರುವ ವಾಸನೆಯನ್ನು ಅವರು ಕನ್ಸ್ಯೂಮ್ ಮಾಡಿ ಅದರಿಂದ ಬಿಡುಗಡೆ ಪಡಿಬೇಕಾದ್ರೆ ಅವ್ರಿಗೆ ತುಂಬ ದೊಡ್ಡ ಶಕ್ತಿ ಬೇಕು. ಒಂದೊಂದು ಸಾರಿ ಅವರು 3-4 ಹೆರಿಗೆಗಳನ್ನ ಒಂದು ದಿವಸಕ್ಕೆ ಮಾಡ್ತಾರೆ. ಅವ್ರ ಎನರ್ಜಿಯನ್ನು ಅವ್ರು ಕನ್ಸ್ಯೂಮ್ ಮಾಡಬೇಕಾದ್ರೆ ಈ ಅವ್ರು ಹೇಳ್ತಾಯಿದ್ರು, ಗ್ಲಾಡಿಸ್ ಕೀರ್ತಿಕುಮಾರ್, ನಾನು ಈ ಕೆಲಸ ಬಿಟ್ಟು ಹೋದ್ಮೇಲೆ ಮನೆಯಲ್ಲಿ ಮಲ್ಕೊಂಡು ಆನಂದವಾಗಿ ಒಂದು ಕಾದಂಬರಿ ಓದಿದ ನಾನು ಕಂಪ್ಲೀಟ್ ಮುಂದಿನ ದಿನಕ್ಕೆ ನೆಕ್ಸ್ಟ್ ಡೇಗೆ ನಾನು ಒಂದು ನಾರ್ಮಲ್ಲಾಗಿ ಬರ್ತೀನಿ. ಯಾಕೆ ಗೈನಕಾಲಜಿಸ್ಟ್ಸ್ ರೇಗ್ತಾ ಇರ್ತಾರೆ? ತುಂಬ ಜನರದ್ದು ಹೇಳ್ತಾರೆ, ಗೈನಕಾಲಜಿಸ್ಟ್ ತುಂಬ ರೇಗ್ತಾರೆ ಮೇಡಮ್. ಯಾಕೆ ರೇಗ್ತಾರೆ? ಅವ್ರನ್ನ ಕೇಳಿದಾಗ ನಾವು ಪ್ರಶ್ನೆ ಅವ್ರು ಅದೇ ಹೇಳಿದ್ದು, ಇಟ್ ಈಸ್ ತುಂಬ ಟಫ್ ಜಾಬ್. ಆ ಕೆಲಸನ ಮಾಡಿ ನಾವು ಮನೆಗೆ ಹೋದರೆ ತಿರುಗಿ ಮನೆ ಕೆಲಸ ಮಾಡಿದರೆ ನಮಗೆ ಮತ್ತೆ ಮರುದಿನಲ್ಲಿ ಹೋದಾಗ ತುಂಬ ನಾವು ಯಾಕಾದರೂ ಇದನ್ನು ಚೂಸ್ ಮಾಡಿದ್ವಿ ಅಂತ. ನೋಡಿ, ಒಂದು ಹೆರಿಗೆ ಮಾಡುವ ಡಾಕ್ಟ್ರು ಎಷ್ಟು ಬಿಡುಗಡೆಯನ್ನು ಇದನ್ನು ಪಡಿಬಹುದು ಅಂದರೆ ಇದನ್ನು ನಾವು ತಿಳಿಸ್ಬೇಕಾಗಿರುತ್ತೆ. ಕಲಿತವ್ರ ಜೊತೆ ಅವ್ರ ಮಾತುಕತೆಗಳನ್ನು ನಡೆಸಬೇಕಾಗತ್ತೆ. ಒಂದು ಕೌನ್ಸಿಲಿಂಗಾಗಿ ಕೆಲಸ ಮಾಡುತ್ತೆ ಪುಸ್ತಕ ಅನ್ನೋದನ್ನು ಗ್ಲಾಡಿಸ್ ಕೀರ್ತಿಕುಮಾರ್ ನಮಗೆ ಹೇಳ್ಕೊಟ್ರು. ಅವರು ಪ್ರತಿ ಸಂವೇದನಾಶೀಲ ಕಾರ್ಯಕ್ರಮಗಳು ಇಟ್ಟಾಗ ಅವರು ತಪ್ಪದೇ ಮೈಸೂರಲ್ಲಿ ಭಾಗವಹಿಸ್ತಾಯಿದ್ರು ಸಾಹಿತ್ಯದ ಚಟುವಟಿಕೆಗಳಿಗೆ. ಈಗ ಆರ್ ಕೆ ಸರೋಜ್ ಅವರು ಅಷ್ಟೇ ಎಲ್ಲ ಕಾರ್ಯಕ್ರಮಗಳಿಗೂ ಬರ್ತಾರೆ. ಯಾಕೆ ಡಾಕ್ಟ್ರುಗಳು, ನನ್ನ ಮಗ ಈಗ ಓದೋಕ್ಕೆ ಶುರು ಮಾಡಿದ್ದಾನೆ, ಇವನು ಆಂಕಾಲಜಿಸ್ಟ್, ಅವನು ಈಗ ಓದೋಕ್ಕೆ ಶುರು ಮಾಡಿದ್ದಾನೆ. ಮನೆಗೆ ಅವನಿಗೆ ಕನ್ನಡ ಭಾಷೆಯ ಎಲ್ಲ ಥರದ್ದು ಓದೋಕ್ಕಾಗಲ್ಲ, ಇಂಗ್ಲೀಷ್ ಭಾಷೆಯ ಕಾದಂಬರಿಗಳನ್ನು ಹುಡುಕಿ ತರಿಸಿ ಓದ್ತಾನೆ. ಅಂದರೆ ಓದೋದ್ರ ಮೂಲಕ ಅವ್ರು ಹೇಳ್ತಾರೆ, ಒಂದು ನಾವು ಜನಸಾಮಾನ್ಯರ ಸೈಕಾಲಜಿಯನ್ನು ಅರ್ಥ ಮಾಡ್ಕೊಳಕ್ಕಾಗತ್ತೆ. ಅದು ಕಾದಂಬರಿಗಳು ಮಾತ್ರ ಅದನ್ನು ತುಂಬ ಚೆನ್ನಾಗಿ ಮಾಡ್ತವೆ. ಅದನ್ನು ಮಾಡೋದ್ರ ಮೂಲಕ ಬರುವ ಪೇಷಂಟನ್ನು ಅರ್ಥ ಮಾಡ್ಕೊಳಕ್ಕಾಗತ್ತೆ. ಒಂದು. ಎರಡನೇದು, ಸಮಸ್ಯೆಗಳೇನು ಅವರದ್ದು ನಿಜವಾಗ್ಲೂ ಮನುಷ್ಯನದು ಅವು, ಮತ್ತು ಅವರು ಕಷ್ಟ, ಹಣಕ್ಕಾಗಿ ಆರ್ಥಿಕವಾಗಿ ಅವರು ಎದುರಿಸುವ ಕಷ್ಟಗಳಂತವಿರ್ತವೆ. ಈ ಎಲ್ಲವನ್ನು ಒಂದು ಸಾಮಾಜಿಕ ಸೋಷಲೈಸೇಷನ್ ಅದನ್ನು ಅರ್ಥ ಆಗುತ್ತೆ ಅವರಿಗೆ. ಒಂದು ಕಲ್ಚರಲ್ ಫ್ಯಾಕ್ಟರ್ಸ್ ಅರ್ಥ ಆಗತ್ತೆ. ಅಂದರೆ ಒಂದು ಪ್ರೊಫೆಷನ್ಗೆ ಹೋದ್ಮೇಲೆ ಓದು ಬಹಳ ಮುಖ್ಯ ಆಗುತ್ತೆ. ಆಯಾ ಪ್ರೊಫೆಷನ್ನನ್ನು ಒಂದು ಮಾನವೀಯವಾಗಿ ನಡೆಸಲಿಕ್ಕೆ ಮತ್ತು ಒಂದು ಅಧಿಕಾರಶಾಹಿಯಾಗಿ ನಡೆಸದೇ ಇರೋಕ್ಕೆ ಈ ಸಾಹಿತ್ಯ ನಿರಂತರವಾಗಿ ನಮ್ಮೊಳಗಡೆ ಒಂದು ಹೊಸ ರೀತಿಯ ಆಲೋಚನೆಗಳನ್ನು ಬೆಳೆಸುತ್ತೆ. ಒಬ್ಬ IAS ಅಧಿಕಾರಿ ಯಾರು ಸಂವೇದನಾಶೀಲ ಓದುಗಾರರಾಗಿರ್ತಾರೋ ಅವ್ರ ವರ್ತನೆಗೂ
ಬಿಟ್ಟು ವ್ಯಾಪಾರಿ ಮನೆಯಿಂದ ಬಂದಿರೋ IAS ಆಫೀಸರ್ ವರ್ತನೆಗೆ ನೀವು ನೋಡಿದರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಯಾರು ಬೆಟರ್ ಅನ್ನೋದು. ಹಾಗೆಯೇ ಎಲ್ಲ ಅಧಿಕಾರಿಗಳ ವಿಷಯದಲ್ಲೂ ಕೂಡ ಇದು ಸತ್ಯ. ಹ್ಯೂಮನ್ ರೈಟ್ಸ್ ಅವ್ರಿಗೆ ಅರ್ಥ ಆಗುತ್ತೆ. ಸಾಹಿತ್ಯ ನಮಗೆ ಕಲಿಸೋದೆ ಮಾನವ ಹಕ್ಕುಗಳನ್ನು ಹೇಗೆ ರಕ್ಷಣೆ ಮಾಡಬೇಕು ಅನ್ನೋದನ್ನು. ಯಾಕೆ ನಾವು ದೂರ ಹೋದಷ್ಟು ನಾವು ಮಾನವ ಹಕ್ಕುಗಳ ಸಂರಕ್ಷಣೆಯಿಂದ ದೂರ ಹೋಗ್ತೀವಿ. ಸಾಹಿತ್ಯವನ್ನು ಯಾರು ಅಪ್ಕೊಂಡಿರ್ತಾರೋ ಹೆಚ್ಚೆಚ್ಚು ಆಗ ಈ ಮಾನವ ಹಕ್ಕುಗಳ ಬಗ್ಗೆ ನಮ್ಮೊಳಗಡೆ ಒಂದು ಚಿಂತನೆಯನ್ನು ಅದು ಬೆಳೆಸುತ್ತೆ. ಫ್ಲೋಟನು ಕೂಡ ಹೇಳ್ತಾನೆ ಈ ಮಾತನ್ನು. ನಮ್ಮೊಳಗಡೆ ಒಂದು ನಿರಂತರವಾಗಿ ನಮ್ಮ ಆತ್ಮ ಮತ್ತು ಮನಸ್ಸಿನ ಒಂದು ನಿರಂತರ ಅವುಗಳ ಒಂದು ಚರ್ಚೆಯಲ್ಲಿ ಅವೆರಡು ಚರ್ಚೆ ನಡೀತಿರ್ತವೆ. ಅವುಗಳಲ್ಲಿ ನಾವು ಸಂವೇದನಾಶೀಲರಾಗಿರಬೇಕಾದ್ರೆ ನಾವು ಇಂಥ ಕಡೆ ನಾವು ನೋಡಬೇಕು. ಈ ಸಮಾಜದ ಆಗುಹೋಗುಗಳನ್ನು ನೋಡ್ತಾ ಇರಬೇಕು ಅಂತ. ಆ ಆಗುಹೋಗುಗಳನ್ನು ಕಳಿಸೋದೇ ಸಾಹಿತ್ಯ. ಆ ಕಾರಣಕ್ಕಾಗಿ ಇವತ್ತು ಹೆಚ್ಚೆಚ್ಚು ಪ್ರಶಸ್ತಿಗಳು ಕೊಡೋದು ಏನಕ್ಕೆ ಮುಖ್ಯ ಆಗುತ್ತೆ ಅಂದರೆ, ಒಂದು ಅವರಿಬ್ಬರ ಹಣ ಮತ್ತು ನಾನು ಅದರ ಕೀರ್ತಿ ಅವೆರಡಕ್ಕಿಂತ ಆಚೆ ನೋಡಿ. ಇಲ್ಲಿ ಇಬ್ಬರು ಬಂದಿದ್ದಾರೆ, ಬಹಳ ದೂರದಿಂದ ಬಂದಿದ್ದಾರೆ ಇಬ್ಬರು. ಅವ್ರು ಎಷ್ಟು ಪ್ರಶಸ್ತಿ ಕೊಡ್ತಾರೋ ನನಗೆ ಗೊತ್ತಿಲ್ಲ. ಆದರೆ ಅವರು ಒಂದು ರಾತ್ರಿ ಪ್ರಯಾಣ ಮಾಡಿ ಇಲ್ಲಿ ಬಂದಿದ್ದಾರೆ. ಮತ್ತು ಅವ್ರದ್ದೇ TA ಹಾಕ್ಕೊಂಡು ಬಂದಿದ್ದಾರೆ. ಅವರೇ ಒಂದು ಹೋಟೆಲ್ ಮಾಡ್ಕೊಂಡು ಉಳಿದಿದ್ದಾರೆ. ಆಮೇಲೆ ಇಲ್ಲಿ ಬಂದಿದ್ದಾರೆ. ಸೊ ಕೊಡುವ 10,000ವೋ 5,000ಕ್ಕೋ ಇಂತನೂ ಜಾಸ್ತಿ ಖರ್ಚು ಮಾಡಿರ್ತಾರೆ. ಅವ್ರ ಜೊತೆ ಅವ್ರ ಫ್ಯಾಮಿಲಿ ಬಂದಿರುತ್ತೆ. ಇದು ಹಣಕ್ಕಾಗಿ ಪ್ರಶಸ್ತಿ ಅಲ್ಲ. ಪ್ರಶಸ್ತಿ ಒಂದು ವ್ಯಕ್ತಿಗಳ ಸಂಯೋಗಕ್ಕೆ. ಈಗ ನೋಡಿ, ಈಗ ನೀವು ಇಷ್ಟು ಜನ ಅವರಿಬ್ಬರಿಗೆ ಪರಿಚಯ ಆಗಿದ್ರಿ, ಎಷ್ಟು ದಿವಸ ಇದರಲ್ಲಿ ಎಷ್ಟು ಜನ ಪರಿಚಯ ಆಗಿದ್ರೋ ಗೊತ್ತಿಲ್ಲ. ಆದರೆ ನೀವು ಇಷ್ಟು ಜನ ಅವರ ನೋಟಕ್ಕೆ ಸಿಕ್ಕಿದ್ದೀರಿ. ನಿಮ್ಮ ಒಬ್ಬೊಬ್ಬರ ಬಿಹೇವಿಯರು ಅವರೊಳಗಡೆ ಬೇರೆ ಬೇರೆ ಥರ ಕೆಲಸ ಮಾಡ್ತಿರ್ತಾರೆ. ಒಬ್ಬ ಬರಹಗಾರನಿಗೆ ಜನರ ಜೊತೆ ಸೇರೋದೇ ಒಂದು ದೊಡ್ಡ ಸಂಯೋಗ ಅಂತ ನಾನು ಭಾವಿಸಿದ್ದೀನಿ. ಯಾಕೆ ಅಂದರೆ ಜನರನ್ನು ನೋಡಿದೆ ಸಾಹಿತ್ಯ ಬರೆದ್ರೆ ಈ ಥರ ಒಂದು AC ರೂಮಲ್ಲಿ ಕೂತ್ಕೊಂಡು ಬರೆಯೋರಿಗೆ ಏನು ಬರ್ಬೋದು, ಬರ್ದಂಗೆ ಬರಿಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ನೀವು ಜನರ ಜೊತೆ ಸೇರ್ತಾ ಬರೆಯೋರು ಹೇಗೆ ಬರಿಬೋದು ಅಂದರೆ, ಒಂದು ನಿಜವಾದ ಮಾನವ ಹಕ್ಕುಗಳನ್ನು ಸಂರಕ್ಷಿಸುವ ವಿಧಾನದಲ್ಲಿ ನಮ್ಮ ಮನಸ್ಸು ಮತ್ತು ಮನುಷ್ಯನನ್ನು ಅರ್ಥ ಮಾಡಿಕೊಳ್ಳುವ ಈ ವಿಧಾನದಲ್ಲಿ ಅವ್ರು ಏನೇ ಬರೀಲಿ, ಒಂದು ಸಣ್ಣ ಕಾವ್ಯ ಬರೀಲಿ, ಕತೆ ಬರೀಲಿ, ಕಾದಂಬರಿ ಬರೀಲಿ, ಒಂದು ವಿಮರ್ಶೆ ಬರೀಲಿ, ಅಥವಾ ಒಂದು ಸಂಶೋಧನೆ ಮಾಡಲಿ. ಸಂಶೋಧಕನಿಗೂ ಇದು ಯಾಕೆ ಹೆಚ್ಚೆಚ್ಚು ಬೇಕು ಅಂತಂದರೆ, ಅವರು ಏನೋ ನಿಮ್ಮ ಸಾಹಿತಿಗಳನ್ನೇ ಕುತ್ಕೊಂಡು ಒಂದು ಸಂಶೋಧನೆ ಮಾಡಿಬಿಟ್ರೆ ಅದು ಎಂಥ ಒಂದು ವ್ಯಕ್ತಿ ಅಧ್ಯಯನ ಅಲ್ಲ, 10 ಜನರನ್ನ ಇಟ್ಕೊಂಡು ಮಾಡಿರೋ ಒಂದು ಸಾಹಿತ್ಯ. ನಮ್ಮ DR ಎಂದು ಒಂದು ಥೀಸಿಸ್ನ ನೀವು ಓದಿದರೆ ನಮಗೆ ಗೊತ್ತಾಗುತ್ತೆ. ಅದನ್ನು ಓದೋದ್ರ ಮೂಲಕನೇ ಎಷ್ಟೋ ಜನ ಸಾಹಿತ್ಯ ಬರೆಯೋದನ್ನು ಬದಲಾಯಿಸ್ಕೊಂಡಿದ್ದಾರೆ. ಅಂದರೆ ವಿಮರ್ಶೆಯೂ ಕೂಡ ನಮ್ಮೊಳಗಡೆ ಭಿನ್ನವಾಗಿ ಚಿಂತಿಸುವ ಒಂದು ಆಲೋಚನೆಗಳು ಬರುತ್ತೆ. ಮತ್ತು ಒಂದು ಸಮುದಾಯನ ಅರ್ಥ ಮಾಡ್ಕೊಳಕ್ಕೆ ಒಂದು ಸಂಶೋಧನೆ, ಯಾರೋ ಸಿದ್ಧಿಗಳ ಕುರಿತು ಸಂಶೋಧನೆ ಮಾಡಿದರು, ಇಳುವರನ್ನ ಕುರಿತು ಸಂಶೋಧನೆ ಮಾಡಿದರು, ಅಥವಾ ಟ್ರೈಬ್ಸನ್ನ ಕುರಿತು ಮಾಡಿದರು. ನಮಗೆ ಟ್ರೈಬ್ಸ್ ಹತ್ರ ಯಾರು ಹೋಗ್ತೀವಿ ನಾವು ಜೈನ ಕುರುಬರ ಹತ್ರ ಆಗಲಿ, ಸೋಲಿಗರ ಹತ್ರ ಆಗಲಿ, ನಮ್ಮ ಕುಂಚಿಕೊರವ್ರ ಹತ್ರ ಆಗಲಿ, ಸಿಡುಗಾರ ಸಿದ್ಧರ ಹತ್ರ ಆಗಲಿ, ಅವ್ರು ಯಾರ್ರೀ ಅಂತ ಕೇಳಬೇಕು. ಆದರೆ ಅಂಥ ಒಂದು ಸಂಶೋಧನೆ ಬಂದ ತಕ್ಷಣವೇ ಬದುಕು ಎಷ್ಟು ಭಿನ್ನವಾಗಿದೆ, ಈ ದೇಶದಲ್ಲಿ ಬದುಕು ಎಷ್ಟು ವೈವಿಧ್ಯಮಯವಾಗಿದೆ, ಎಷ್ಟು ವೈವಿಧ್ಯಮಯವಾದ ಸಂಸ್ಕೃತಿಗಳಿವೆ ಅನ್ನೋದು ಕೂಡ ನಮ್ಗೆ ಅರ್ಥ ಆಗುತ್ತೆ. ಇವತ್ತು ಸಂಸ್ಕೃತಿಯ ಕಡೆ ಹೋಗ್ತಾ ಇರುವ ನಾವು ಇಂಥ ಸಂಶೋಧನೆಗಳನ್ನ ಓದೋದ್ರ ಮೂಲಕನೂ ನಮ್ಮ ಯೋಚನೆಗಳನ್ನು ಒಂದು ಯುಗಾಂತ ಪುಸ್ತಕ ಕರ್ವೆವರ್ದು ಓದ್ಬಿಟ್ರೆ, ಇರಾವತಿ ಕರ್ವೆದು, ನಿಮಗೆ ಮಹಾಭಾರತವನ್ನು ಭಿನ್ನವಾಗಿ ಓದಬೇಕು ಅನ್ನೋದಕ್ಕೆ, ಮಹಾಭಾರತವನ್ನು ಭಿನ್ನವಾಗಿ ರೀಕನ್ಸ್ಟ್ರಕ್ಟ್ ಮಾಡಬೇಕು ಅನ್ನೋದಕ್ಕೆ ಆ ಕೃತಿ ನಮಗೆ ಕೊಡುವ ಇದೆಯಲ್ಲ, ಪರಿಕರಗಳಿದೆಯಲ್ಲ, ಅವನು ನಮ್ಗೆ ಎಲ್ಲಿ ಸಿಕ್ಕಕ್ಕೆ ಸಾಧ್ಯ? ಆಮೇಲೆ ದ್ರೌಪದಿಗೆ 5 ಸರಿ ತಥಾಸ್ತು 5 ಗಂಡಂದಿರು ಬರಲಿಲ್ಲ. ಈ ದೇಶದೊಳಗಡೆ 5 ಬಹು ಪತಿತ್ವದ ಒಂದು ಕಲ್ಟ್ ಇದೆ ಅನ್ನೋದೇ
ಎಷ್ಟೋ ಜನರಿಗೆ ಗೊತ್ತಿಲ್ಲದಿರೇ ಇದ್ದರೆ ನಾವು ನಮ್ಮ ಒಳಗಡೆ ನಾವು ಮಾಡ್ಕೊಳ್ಳೋ ದ್ರೋಹವೇ ಬಿಟ್ಟರೆ ಅದನ್ನು ತಿಳ್ಕೊಳ್ದೇ ಇರೋದು ನನ್ನ ಅಜ್ಞಾನ, ಅವರ ಅಜ್ಞಾನ ಅಲ್ಲ. ಸೊ ಇಂಥ ವಿಚಾರಗಳನ್ನೆಲ್ಲ ಒಂದು ಸಾಹಿತಿ ಒಂದು ಪುಸ್ತಕದ ಮೂಲಕ ಓದ್ತಾರೆ, ಅಥವಾ ನೋಡೋದ್ರ ಮೂಲಕ ನೋಡ್ತಾರೆ, ಅಥವಾ ಸಂಶೋಧನೆಗಳನ್ನು ರಿವಿಸಿಟ್ ಮಾಡೋದ್ರ ಮೂಲಕನೂ ಕೂಡ ಒಬ್ಬ ರೈಟರ್ ತುಂಬ ವಿಷಯಗಳನ್ನು ಮಾತಾಡ್ತಾ ಇರ್ತಾರೆ. ಅದು ಬರೀ ನಮ್ಮ ಜೊತೆ ಅದು ಒಂದು ಆತ್ಮ ಸಂವಾದನ ನಡೆಸ್ತಿರ್ತದೆ, ನಮ್ಮ ಮನಸ್ಸಿನ ಜೊತೆನೂ ಒಂದು ಸಂವಾದ ನಡೆಸ್ತಿರ್ತಾರೆ. ಇಲ್ಲ ಅಂದರೆ ಗೊಗ್ಗೊವ್ವೆ ಒಂದೇ ಒಂದು ಪದ್ಯ ನಾನು 100 ಹತ್ರ ಹೇಳ್ತಾನೆ ಇರಲಿಲ್ಲ. ಗೊಗ್ಗೊವ್ವೆ ಒಬ್ಬ ದೇವದಾಸಿ ಇರುವ ಕಾಲದಲ್ಲಿ ಎಷ್ಟು ಚಿಂತಕರಾಗಿದ್ದರು, ಅವರ ಕಲ್ಟ್ ಇವತ್ತೇನಾಗಿದೆಯೋ ಅದಕ್ಕಿಂತ ಭಿನ್ನವಾಗಿತ್ತು. ಅವರು ಮಹಾಕಾವ್ಯಗಳನ್ನು ಓದಿದ್ರು, ಅವರು ಸಂಗೀತದ ಜ್ಞಾನವನ್ನು ಪಡ್ಕೊಂಡಿದ್ದರು, ಅವರು ಗ್ರೇಟ್ ಡಾನ್ಸರ್ಸ್ ಆಗಿದ್ದರು, ಅವರು ಪೊಲಿಟಿಷಿಯನ್ಸ್ ಆಗಿದ್ದರು. ಅವ್ರನ್ನ ಇವತ್ತು ನಾವು ಈಗ ಕುತ್ಕೊಂಬಿಟ್ಟು ಒಬ್ಬ ದೇವದಾಸಿ ಇವಾಗಿರುವ ನಾರ್ತ್ ಕರ್ನಾಟಕದಲ್ಲಿರುವ ಎಲ್ಲಮ್ಮಂಗೆ ನಡ್ಕೊಳ್ಳೋ ದೇವದಾಸಿಯರಲ್ಲೂ ಕೂಡ ಯಾರೂ ವೇಶ್ಯೆಯರಲ್ಲ. ನಾವು ಅವ್ರನ್ನ ಸರಾಗವಾಗಿ ಸೂಳೆಯರು ಅಂತ ನಮ್ಮೆಲ್ಲ ಕಲ್ತವ್ರನ್ನ ಅಡ್ರೆಸ್ ಮಾಡ್ತಿರ್ತೀರಿ. ಅದು ನಮ್ಮ ಅಜ್ಞಾನ ಅನ್ನೋದನ್ನು ನಾವು ತಿಳ್ಕೊಳ್ದೇ ಇದ್ದರೆ, ನಮ್ಮ ಅಜ್ಞಾನ ಅನ್ನೋದನ್ನು ತಿಳ್ಕೊಳ್ದೆ ಇಂಥ ವೇದಿಕೆಗಳಲ್ಲಿ ಸೂಳೆಯರು ಅಂತ ಕರೆದ್ರೆ ನಮ್ಮನ್ನು ನಾವು ಮಾಡ್ಕೊಳ್ಳೋ ಅಪಚಾರವೇ ಬಿಟ್ಟರೆ ಮತ್ತು ನನ್ನ ಅಜ್ಞಾನವೇ ಬಿಟ್ಟರೆ ಅವ್ರಿಗೆ ಮಾಡುವ ಒಂದು ದೊಡ್ಡ ಅಪರಾಧ ಅಂತಲೂ ನಾನು ಭಾವಿಸ್ತೀನಿ. ಮತ್ತು ನಮ್ಮ ಟ್ರಾನ್ಸ್ಜೆಂಡರ್ನ ಅರ್ಥ ಮಾಡ್ಕೊಳ್ದೇ ಇದ್ದರೆ ಅವ್ರನ್ನ ಥರ್ಡ್ ಜೆಂಡರ್ ಅಂತ ಕರಿತೀವಿ. ಕಾನೂನಾತ್ಮಕವಾಗಿ ನಿಷೇಧಿತ ಪದವಾದ್ರೂ ಸ್ಟೇಜ್ ಮೇಲೆ ಕೂತ್ಕೊಂಡು ಥರ್ಡ್ ಜೆಂಡರ್ ಅಂತ ಕಲಿತ ದೊಡ್ಡ ದೊಡ್ಡ ಪ್ರೊಫೆಸರ್ಸ್ ಮಾತಾಡುವಾಗ ನಮ್ಮ ಅಜ್ಞಾನ ಹೆಂಗೆ ಕೆಲಸ ಮಾಡ್ತಿರುತ್ತೆ. ಟ್ರಾನ್ಸ್ಜೆಂಡರ್ ಅಂತ ಹೇಳ್ರಿ ಅಂತ ಗೋಗರ್ದ್ರು ಹೇಳ್ದೇ ಇರುವಂಥ ಅಜ್ಞಾನ ನಮ್ಮೊಳಗಡೆ ಹೆಂಗೆ ಸೇರಿಕೊಂಡಿದೆ ಅಂದರೆ ಇದೆಲ್ಲ ನಮ್ಮ ಓದಿನ ಕೊರತೆ ಮತ್ತು ನಾವು ಅವ್ರನ್ನ ನೋಡ್ತಾ ಇರೋ ವಿಧಾನ. ಅವ್ರನ್ನ ಒಬ್ಬ ಮಾನವ ಹಕ್ಕುಗಳ ಹಿನ್ನೆಲೆಯಿಂದ ಟ್ರಾನ್ಸ್ಜೆಂಡರ್ಸ್ನ ನಾವು ನೋಡಿದರೆ ನಮಗೆ ಅವ್ರು ಯಾಕೆ ಹಿಂಗಾದರು, ಮನೆಗಳು ಯಾಕೆ ಅವ್ರನ್ನ ಹೊರಗೆ ಹಾಕಿದಾಗ ಅವ್ರು ಎಲ್ಲಿ ರಕ್ಷಣೆ ಪಡ್ಕೊಂಡ್ರು, ಹೇಗೆ ಬದುಕ್ತಾ ಇದ್ದಾರೆ, ಆ ಬದುಕಕ್ಕೆ ಕಾರಣಗಳು ಏನು, ಅದಕ್ಕೆ ನಾವೆಲ್ಲರೂ ಕಾರಣ ಆಗಿದ್ದೀರಿ ಅಂದ್ಕೊಂಡ್ರೆ ನಮ್ಮನ್ನು ನಾವು ಪಶ್ಚಾತ್ತಾಪದ ಕುಂಡದಲ್ಲಿ ಬೇಯಬೇಕು ನಾವು. ಆದರೆ ನಾವು ಯಾರಾದರೂ ಹಂಗೆ ಅಂದ್ಕೊಂಡಿದ್ದೀವ? ಈ ರೀತಿ ಒಂದು ವಿಪುಲವಾದ ಓದು ನಮ್ಮನ್ನು ಭಿನ್ನ ಭಿನ್ನ ಕಲ್ಚರ್, ಭಿನ್ನ ಭಿನ್ನ ಜನರನ್ನು ಭಿನ್ನ ಭಿನ್ನ ಆಯಾಮಗಳಲ್ಲಿ ಅರ್ಥ ಮಾಡಿಸ್ಕೊಳ್ಳೋಕ್ಕೆ ಒಂದು ಸಾಹಿತ್ಯ ನಿರಂತರವಾಗಿ ಕೆಲಸ ಮಾಡ್ತಿರ್ತದೆ. ಹಾಗೆ ಭಿನ್ನವಾಗಿ ಬರದ ಎಲ್ಲ ಬರಹಗಾರರನ್ನು ಗುರುತಿಸೋದು ಒಂದು ಪ್ರಶಸ್ತಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದು ಚಿಕ್ಕದಿರ್ಬೋದು, ದೊಡ್ಡದಿರ್ಬೋದು, ಮಹಾ ದೊಡ್ಡದಿರ್ಬೋದು. ಅದಕ್ಕೆ ಹಣ ಮುಖ್ಯ ಅಲ್ಲ. ನನ್ನಂಥೊಳಗೆ ಹಣ ಖಂಡಿತ ಮುಖ್ಯ ಅಲ್ಲ. ನಾನು ಪ್ರೊಫೆಸರಾಗಿ ರಿಟೈರ್ ಆಗಿರೋಳು. ನನಗೊಂದು ರಾಜ್ಯೋತ್ಸವ ಬಂತು, ಅವ್ರು 5 ಲಕ್ಷ ಕೊಟ್ಟರು ಅಂದರೆ ನಂಗೆ ಅದು ಖಂಡಿತ ನನಗೆ ದೊಡ್ಡ ಇಲ್ಲ. ಆ ದುಡ್ಡನ್ನು ನಾನು ವೈಯಕ್ತಿಕವಾಗಿ ಬಳಸೋದು ಇಲ್ಲ. ಅದನ್ನು ಒಂದು ಸಾಮಾಜಿಕ ಚಳುವಳಿಗಳಿಗೆ ನಾನು ಬಳಸ್ತೀನಿ ಆ ದುಡ್ಡನ್ನು. ಅದು ನನಗೆ ದುಡ್ಡು ಮುಖ್ಯ ಅಲ್ಲ. ಅದನ್ನು ನನಗೊಂದು ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟ ಕಾರಣಕ್ಕಾಗಿಯೇ ನಾನು ಹಣದಿಂದ ಬಿದ್ದೆ, ಕೀರ್ತಿಯಿಂದ ಬಿದ್ದೆ ಅಂತ ಭಾವಿಸೋರು ಅಲ್ಲ. ನಾವು ಇವತ್ತಿಗೂ ಕೂಡ ನಾವು ಜನಸಾಮಾನ್ಯರ ಜೊತೆ ಸೇರಿಕೊಂಡು ಆರಾಮಾಗಿ ಅವ್ರ ಜೊತೆ ಅವ್ರು ಕೊಡೋ ಊಟ ತಿನ್ಕೊಂಡು ಇರೋ ಅಂಥವ್ರು ನಾವು. ಅಂದರೆ ನಾನು ಹೇಳಿದ್ದು ಪ್ರಶಸ್ತಿ ಬಂದ ತಕ್ಷಣಕ್ಕೆ ಕೀರ್ತಿಗೆ ಮತ್ತು ಹಣಕ್ಕಲ್ಲ, ಅದರ ಆಚೆಯೂ ಕೂಡ ಹೋದ ಎಷ್ಟೋ ಜನರು ನಮ್ಮ ಮಧ್ಯೆ ಇದ್ದಾರೆ ಮತ್ತು ಮಧ್ಯೆ ಇರೋರ್ನೂ ಕೂಡ ನಾವು ನಮ್ಮಂಗೆ ಇದ್ದಾರೆ ಅನ್ನೋದನ್ನು ಭಾವಿಸದೆ ನಾವು ಮಾತಾಡಬಾರ್ದು ಅಂತ ನಾನು ಅದಕ್ಕೆ ಹೇಳಿದ್ದು. ಅದರ ಆಚೆ ಹೋಗಬೇಕು. ನಾವು ಆಚೆ ಹೋಗಿ ನಾವು ಒಂದು ಜನರಿಗೆ ನಾವು ಮಾಹಿತಿಗಳನ್ನ ಕೊಡಬೇಕು. ನನ್ನ ಜೊತೆ ಇರುವ ಅನೇಕ ಚಳವಳಿಗಾರರು ಎಲ್ಲ ಪ್ರಶಸ್ತಿ ದುಡ್ಡೇನು ಅವರು ವೈಯಕ್ತಿಕ ದುಡ್ಡನ್ನು ಕೂಡ ಮನೆಯಿಂದ ತಂದು ಹಾಕ್ತಾರೆ. ನನ್ನ ತಂದೆ ಒಬ್ಬ ಸಾಮಾನ್ಯ ಮನುಷ್ಯ. ಅವ ಎಂದೂ ಕೂಡ ಒಬ್ಬರಿಂದ 5 ಪೈಸೆ ಇಸ್ಕೊಳ್ದಿರ ಈ ರಾಜಕೀಯ ಮಾಡಿದವರು. ಅವರು ಮನೆಯಲ್ಲಿ ನಮ್ಮಮ್ಮ ದುಡಿಯೋದು ಹಣದಿಂದ ಅವರು ರಾಜಕೀಯ ಮಾಡಿದವರು. ಅಂಥ ವರ್ಗ ಒಂದು ಕಾಲಕ್ಕೆ ನಮ್ಮ ಸ್ವಾತಂತ್ರ್ಯದ ಅನಂತರದ ಕಾಲದಲ್ಲಿ ಸಾವಿರಾರು ಜನ ಇದ್ದಿದ್ದಕ್ಕೆ ಈ ಭಾರತ ಇವತ್ತು ಇಲ್ಲಿಗೆ ಹಿಂಗೆ ಬಂದು ನಿಂತಿದೆ ಅನ್ನೋದು ನಮ್ಗೆ ಅರ್ಥ ಆಗದೆ ಇದ್ದರೆ ನೆಹರು ಏನು ಮಾಡಿದರು ಅಂತ ಕೇಳುವಂಥ ಅಂತನ ಅದೊಂಥರ ಅತ್ಯಂತ ಪರಮಾವಧಿಯಾದ ಮೂರ್ಖತನವನ್ನು ನಾವೆಲ್ಲ ಪ್ರಶ್ನಿಸ್ತಿರ್ತೀವಿ. ಅಂಥ ಜನರ ಸೇವೆ, ಅಂಥ ಜನರ ಒಂದು ತೊಡಗಿಕೊಳ್ಳಿಕೆ ಈ ಜಗತ್ತಲ್ಲಿ. ಹಾಗೆ ಸಾಹಿತಿಗಳು ಆ ಕಾಲದಲ್ಲಿ ತೊಡಗಿಸಿಕೊಂಡಿದ್ದರು. ಪ್ರಾಮಾಣಿಕವಾಗಿ ಒಂದು ರಾಜಕಾರಣವನ್ನು ಮಾಡಿದ್ರು, ಪ್ರಾಮಾಣಿಕವಾಗಿ ಜೀವನವನ್ನು ನಡೆಸಿದ್ದಂಥ ನಮ್ಮ ಇಂದಿನ ಪರಂಪರೆ ತುಂಬ ದೊಡ್ಡದಿದೆ.
ಅದು ಬೇಂದ್ರೆಯಿಂದ ಹಿಡ್ಕೊಂಡು ಕುವೆಂಪುಗಾದರೂ ಎಲ್ಲವೂ ಸಿಕ್ಕಿತ್ತು, ಬೇಂದ್ರೆಗೆ ಏನೂ ಸಿಕ್ಕಿರಲಿಲ್ಲ. ಅವ್ರಿಗೆ ಜ್ಞಾನಪೀಠ ಬರೋಕ್ಕಿಂತ ಮುಂಚೆ ಅವ್ರ ಮಗ ಔಷಧಿ ಕೊಡ್ಸೋಕ್ಕಿಲ್ಲದೆ ಮಗು ಸತ್ತೋಗುತ್ತೆ ಬೇಂದ್ರೆಗೆ. ಬೇಂದ್ರೆ ಆದರೂ ಕೂಡ ಅವರು ಆ ವಿಶ್ವಾಸ ಮತ್ತು ಕಾವ್ಯದ ಬಗ್ಗೆ ಪ್ರೀತಿ ಕಳ್ಕೊಂಡಿರಲಿಲ್ಲ. ಯಾಕೆ ಕಳ್ಕೊಂಡಿದ್ರು? ಈ ಅನೇಕ ವಿಷಯಗಳು ನಮ್ಮ ಇಂದಿನ ಓದಿಂದ ನಮಗೆ ದಕ್ಕಬೇಕಾಗಿದೆ. ಅವ್ರ ವಿಮರ್ಶೆಗಳು ಎಷ್ಟು ದೊಡ್ಡವು, ಶಂಭಾ ಜೋಶಿಯ ರಿಸರ್ಚ್ ಎಷ್ಟು ದೊಡ್ಡದು. ಇವತ್ತಿಗೂ ಕೂಡ ಶಂಭಾ ಜೋಶಿ ಅಂತ ಇನ್ನೊಬ್ಬ ರಿಸರ್ಚಿನ ಸಂಶೋಧಕನ ನಮ್ಗೆ ಹುಡುಕಕ್ಕಾಗಲ್ಲ. ಯಾಕೆ ಅಂದರೆ ಎಲ್ಲೋ ಒಂದು ಕಡೆ ನಾವೆಲ್ಲರೂ ಕೂಡ ಅದರೊಳಗಡೆ ಒಂದು ಸೇರಿ ಹೋಗದೆ ಸುಮ್ಮನೆ ವೈಯಕ್ತಿಕ ಲಾಭಕ್ಕಾಗಿ ಮಾಡ್ತಾ ಇರೋ ಕಾಲಕ್ಕೆ ನಮ್ಮ ಹತ್ರ ಬಂದಿದ್ದು ಗ್ಲೋಬಲೈಸೇಷನ್ ಇದನ್ನು ವೈಯಕ್ತಿಕ ಕಾರಣಕ್ಕೆ ಬದುಕೋದನ್ನು ಕಲಿಸಿದ್ದು. ಆದರೆ ನಮ್ಮ ಕೇಟ್ ಮಿಡ್ಲಿಟ್ ಹೇಳುವ ವೈಯಕ್ತಿಕೆಯೇ ರಾಜಕಾರಣ, ಅದು ಭಿನ್ನವಾದದ್ದು ಆಸ್ಪೆಕ್ಟು. ಆದರೆ ವೈಯಕ್ತಿಕತೆಗೆ ಎಲ್ಲವನ್ನು ಲಾಬಿ ಮಾಡ್ತಾ ಪಡ್ಕೊಂಡು ಹಣದಾಹ ಇದು ಮತ್ತು ಒಂದು ಪ್ರಶಸ್ತಿ ಬಂದರೆ ಒಂದು ಸೈಟ್ ಸಿಕ್ಕತ್ತೆ ಅನ್ನೋದು ಇವೆಲ್ಲವೂ ಹುಟ್ಟಿದ್ದು ಗ್ಲೋಬಲೈಸೇಷನ್ನ ಅನಂತರದ ಒಂದು ದಿವಾಳಿತನ. ಅದು ಗ್ಲೋಬಲೈಸೇಷನ್ ಕಾರಣಕ್ಕಾಗಿದೆ. ಆದರೆ ಆ ಗ್ಲೋಬಲೈಸೇಷನ್ನ ಇವತ್ತಿಗೂ ಕೂಡ ಡಿಕನ್ಸ್ಟ್ರಕ್ಟ್ ಮಾಡ್ಕೊಂಡು ತಮ್ಮ ಬದುಕನ್ನು ಬಹಳ ಸಹನೀಯವಾಗಿ ಕಟ್ಕೊಳ್ತಾ ಇರೋರು ಅನೇಕರು ಇವತ್ತಿಗೂ ನಮ್ಮ ಮುಂದೆ ಇದ್ದಾರೆ. ಅವ್ರು ಇರೋದ್ರಿಂದನೇ ನಮಗೂ ಇನ್ನೂ ಅಷ್ಟು ನನಗಂತೂ ಆಶಾಭಾವನೆ ಇದೆ. ಇನ್ನೂ ನಮ್ಮ ಯುವಕರು ಚೆನ್ನಾಗಿ ಬರಿತಾ ಇರೋರಿದ್ದಾರೆ, ನಂಗೆ ಬಹಳ ಇಷ್ಟ. ಯಾಕೆ ಅಂದರೆ ನಾನೊಂದು 3 ಪ್ರಶಸ್ತಿಗಳಿಗೆ ಜೂರಿಯಾಗಿ ಯಾರೋ ಕೊಟ್ಬಿಟ್ಟಿದ್ರು, ಬ್ಯಾಡ್ರಿ ಅಂದ್ರೂ. ಆದರೆ ಅವಾಗ ಓದಿದಾಗ ನಂಗೆ ಅನಿಸಿದ್ದವ್ರು ತಗೊಂಡಿದ್ದು ಇಷ್ಟ ಆಯಿತು. ಯಾಕೆಂದರೆ ಎಷ್ಟೆಷ್ಟು ಒಳ್ಳೆಯದನ್ನ ಯೋಚಿಸುವ ಯುವ ಜನರು ನಮ್ಮ ಮಧ್ಯೆ ಇದ್ದಾರಲ್ಲ, ಅದಕ್ಕೆ ನಾನು ಯಾವಾಗಲೂ ಆಶಾವಾದಿಯಾಗಿರ್ತೀನಿ. ಯಾಕೆ ಅಂದರೆ ಅಂಥವರು ಮತ್ತೆ 100 ಜನದಲ್ಲಿ 10 ಜನ ಆದರೂ ಬರಿತಾ ಇದ್ದಾರಲ್ಲ. ಒಬ್ಬರು ನಮಗೆ ಕೀರಂ ನಾಗರಾಜ್ ಪಾಠ ಮಾಡೋವಾಗ ಹೇಳ್ತಿದ್ರು, ರೀ ನೀವು 60 ಜನ ಕೂತಿದ್ರಿ ನನ್ನ ಕ್ಲಾಸಲ್ಲಿ, ನಂಗೆ ಒಬ್ಬರು ಬಂದರೆ ಸಾಕ್ರಿ. ಮುಂದೆ ನನ್ನಂಗೆ ಯೋಚನೆ ಮಾಡೋರು, ಒಬ್ಬರು ಬಂದರೆ ಸಾಕು, 59 ನಂಗೆ ಬೇಡ, ವರ್ಷಕ್ಕೊಬ್ಬರು ಬಂದರೆ ಎಷ್ಟಾಗತ್ತೆ ರೀ, ನನ್ನ ಕಾಲದಲ್ಲಿ 30 ಆಯಿತು ಅನ್ನೋರು. ಈ ಥರ ನಾವು ಕೂಡ 100ರಲ್ಲಿ 10 ಜನ ಬಂದರೆ ತುಂಬ ದೊಡ್ಡದು, ಮತ್ತು ಅವರಿಂದನೇ ಈ ಸ್ವಾಸ್ಥ್ಯ ಈ ಸಮಾಜದಲ್ಲಿ ಉಳಿತದೆ ಅಂತ ನಂಬಿಕೆ ಇರೋಳು ನಾನು. ಹಾಗಾಗಿನೇ ಈ ಎಲ್ಲ ನಂಬಿಕೆಗಳ ಜೊತೆನೇ ನಾವು ಕೆಲಸ ಮಾಡಬೇಕಾಗಿದೆ ಜಗತ್ತಲ್ಲಿ ಅಂತ ಹೇಳ್ತಾ ನನ್ನನ್ನು ಕರೆದು ಮೇಡಮ್ ಮಾತಾಡ್ಸೋಕ್ಕೆ ಹಚ್ಚಿದ್ದಕ್ಕಾಗಿ, ನೀವು ನನ್ನ ಮಾತುಗಳು ಕೇಳಿದ್ದಕ್ಕಾಗಿ ತಮ್ಮೆಲ್ರಿಗೂ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತುಗಳು ಮುಗಿಸ್ತೀನಿ. ವಂದನೆಗಳು.